ಆಯ್ತು ಇನ್ನೊಂದು 2 ನಿಮಿಷ ಹೋಗೋಣ 5 ನಿಮಿಷ ಅಂತ ಹೇಳಿ ಅರ್ಧ ತಾಸು ಲೇಟ್ ಮಾಡ್ರು. ಅಷ್ಟು ಕೊತ್ತಂಬರಿಗೆ ಇಲ್ಲಿ 10 ರೂಪಾಯಿ ನೋಡ್ರಿ, ಒಂದು ಸತಿ ಹಾಕುವಷ್ಟಿರ್ತೈತಿ ಕೊತ್ತಂಬರಿ. ಇಷ್ಟು ತೊಗೊಂಬರ್ಬೇಕಂದ್ರೆ 10 ರೂಪಾಯಿ. ಪೊಟ್ಯಾಟೊ ತೊಗೊಂಡೇನಿ. ಈಗೇನಪ್ಪ ಬಿರಿಯಾನಿ ಮಾಡ್ತಂತ ಹೇಳಿ ಪೊಟ್ಯಾಟೊನ ತೊಗೊಂಡಾಳು ಅಂತ ಅನ್ಬೇಡ್ರಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಹೆಂಗೆ ಕಾಣತೈತಿ. ಥ್ಯಾಂಕ್ ಯು. ಬಾತ್ ಕರೋಣ आपका भाषा में. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಂಗೊಂದು ಸ್ವಲ್ಪ ಅಂಗಡಿ ಸಾಮಾನು ಬೇಕಾಗಿದ್ದು, ಹೀಗಾಗಿ ಯಾವಾಗಿಂದ ರೆಡಿಯಾಗಿ ಕುಂತೇನಿ. ಹೋಗೋಣ ಬರ್ರಿ ಅಂತ ರೀಲ್ಸ್ ನೋಡ್ಕೊಂಡು ಕೂತ್ಬಿಟ್ಟಾರ. ಒಟ್ಟು ಆಯ್ತು ಇನ್ನೊಂದು 2 ನಿಮಿಷ ಹೋಗೋಣ 5 ನಿಮಿಷ ಅಂತ ಹೇಳಿ ಅರ್ಧ ತಾಸು ಲೇಟ್ ಮಾಡ್ರು. ಅಟ್ಲ ಕತ್ಲಾಗಿಬಿಡ್ತು ನೋಡ್ರಿ. ಇವಾಗ ಹೊಂಟೀನಿ, ಬರ್ರಿ ಇಲ್ಲಿ ಹತ್ತಿರ ನಡ್ಕೋತ ಹೋಗ್ಬೋದು, ಬೈಕ್ ಏನು ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ರಾಶನ್ ತೊಗೊಂಬರೋದೈತಿ, ತೊಗೊಂಬರ್ತೀನಿ. ಬರ್ರಿ ತೋರಿಸ್ತೀನಿ ನಿಮಗೂ. ನಾ ಯಾವಾಗೂ ಇಲ್ಲೇ ಅಂಗಡಿಗೆ ಬಂದಿರ್ತೀನಿ, ಆಲ್ಮೋಸ್ಟ್ ಎಲ್ಲ ಸಾಮಾನು ಸಿಗ್ತಾವೆ ಇಲ್ಲೇ. ಹೀಗಾಗಿ ನಂಗೆ ಸ್ವಲ್ಪ ರೈಸ್ ಅದು ಖಾಲಿಯಾಗಿದ್ದು ರೈಸ್ ತಗೋಬೇಕಂತ ಬಂದಿದ್ದೆ. ಆಲ್ಮೋಸ್ಟ್ ಐಸ್ ಕ್ರೀಮ್ ಆಯಿತು, ಜ್ಯೂಸು ಎಲ್ಲ ಸಿಗ್ತವೆ. ಸ್ವಲ್ಪ ಎಗ್ ಬೇಕಾಗಿದೆ ನನಗೆ, ಎಗ್ ರೈಸ್ ಅದು ಅದನ್ನು ತಗೋಬೇಕಂತ ಬಂದೀನಿ. ಆಲ್ಮೋಸ್ಟ್ ಎಲ್ಲ ಸಿಗ್ತಾವೆ. ಉಳ್ಳಾಗಡ್ಡಿ, ಬಟಾಟಿ, ಈ ಕಡಿಮೆ ಇವನ್ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಅಲ್ಲ ಸಿಗ್ತಾವೆ. ಆ ಥರ ಎಮರ್ಜೆನ್ಸಿ ಖಾಲಿ ಅದು ಅಂದರೆ ಇಲ್ಲೇ ಬಂದಿರ್ತೀನಿ. ಹತ್ರನೇ ಐತಿ, ಇಲ್ಲ ನಮ್ಮ ಮನೆ ಹತ್ರನೇ ಐತಿ. ಏನಾರ ಅಂಗಡಿಯಿಂದ ಬರ್ಬೇಕಾದ್ರೆ ಅಲ್ಲೇ ನಂಗೆ ಗೇಟ್ ತನಕ ಬಿಟ್ಟರು ನಮ್ಮ ಯಜಮಾನ್ರು. ಅವ್ರು ಮತ್ತೆ ಅಲ್ಲೇ ಆಫೀಸಿಗೆ ಕೆಲಸ ಇತ್ತಂತ ಅವ್ರ ಕಡೆ ಹೋದರು. ಹೀಗಾಗಿ ನಾನು ಮತ್ತು 2 ಪಾರ್ಸಲ್ ಇದ್ದು ಮೀಶೋದಿಂದ ಅಲ್ಲೇ ಗೇಟ್ ಹತ್ರನೇ ಇಡಂತ ಹೇಳ್ತಾರೆ ಇವ್ರು. ಇವಾಗ ಬರ್ಬೇಕಾದ್ರೆ ತಗೊಂಡು ಬರಾಕತ್ತೀನಿ. ಈಗ ಬನ್ನಿ ನೋಡ್ರಿ ಮನೆಗೆ. ನಾನಿನ್ನು ಅಡ್ಗೆ ಮಾಡಬೇಕು. ಹೀಗಾಗಿ ಅಡ್ಗೆ ಮಾಡ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ನೆನಪಾಯ್ತು, ಇಲ್ಲೇ ನಮ್ಮ ಗಾರ್ಡನ್ದಾಗನ ಮೆಂತ್ಯ ಪಲ್ಯ ಕೊತ್ತಂಬರಿ ಹಾಕಿದ್ದು ಅದು ಬಂದಿತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಆಯಿತು ಅಂತ ಹೇಳಿ ಇವಾಗ ತೊಗೊಂಬನ್ನಿ. ತೋರಿಸ್ತೀನಿ ಬರ್ರಿ ನಮ್ಮ ಗಾರ್ಡನ್ದಾಗ ಹೆಂಗೆ ಬೆಳೆದೇವೆ ನಾವು ಕೊತ್ತಂಬರಿ ಮೆಂತ್ಯ ಪಲ್ಯ ಅಂತ. ಇದು ನೋಡಿರಿ ಕೊತ್ತಂಬರಿ. ಇಷ್ಟು ಕೊತ್ತಂಬರಿಗೆ ಇಲ್ಲಿ 10 ರೂಪಾಯಿ ನೋಡಿರಿ, ಒಂದು ಸತಿ ಹಾಕುವಷ್ಟಿರ್ತೈತಿ ಕೊತ್ತಂಬರಿ. ಇಷ್ಟು ತೊಗೊಂಬರ್ಬೇಕಂದ್ರೆ 10 ರೂಪಾಯಿ. ನಂತರ ಇಷ್ಟು ಮೆಂತ್ಯ ಪಲ್ಯ ಕಿತ್ಕೊಂಬಂದೀನಿ. ಇದು 2 ಯೂಸ್ ಮಾಡ್ಕೊಂಡು ಇವತ್ತಂದು ರೆಸಿಪಿ ಶೇರ್ ಮಾಡಕ್ಕಿದ್ದೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೇನೆ ಬರ್ರಿ. ಇವತ್ತು ಎಗ್ ಬಿರಿಯಾನಿ ಮಾಡಕ್ಕಿದ್ದೀನಿ, ನಿಮಗೂ ಶೇರ್ ಮಾಡಬೇಕು ಅಂತ ಹೇಳಿ ಶೂಟ್ ಮಾಡ್ಕೋತೀನಿ, ವಿಡಿಯೋ ಮಾಡ್ತೀನಿ. ನೋಡುವ ಹೆಂಗೆ ಬರುತ್ತೆ ಟೇಸ್ಟು ಅಂತ. ಎಗ್ ಬಿರಿಯಾನಿ ಮಾಡೋಕ್ಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬರ್ರಿ. ಫಸ್ಟ್ ನಾನಿಲ್ಲೇ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ, ಮತ್ತು ಒಂದು ಟೊಮ್ಯಾಟೊ, ಒಂದು 5 ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡೇನಿ ಆಗ, ಮತ್ತು ಇದು ಬೆಳ್ಳುಳ್ಳಿ ಅಲ್ಲದ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಇಲ್ಲಿ 2 ಬೌಲ್ ಅಕ್ಕಿ ನೆನೆ ಹಾಕಿ ಇಟ್ಕೊಂಡೇನಿ. ನೆನೆ ಹಾಕಿ ಇದು ಮಾಡಿದ್ರೆ ಅನ್ನ ಮಿದು ಮತ್ತು ಉದುರಾಗಿ ಬರ್ತೈತಿ, ಚಲೋ ಬರ್ತೈತಿ. ಹೀಗಾಗಿ ನೆನೆ ಇಟ್ಟೇನಿ, ಒಂದು 15 ನಿಮಿಷ ನೆನೆ ಇಡ್ಬೇಕಷ್ಟೆ. ಈ ಕಡೆ ಮಸಾಲೆ ಪದಾರ್ಥ ತೊಗೊಂಡೀನಿ. ಇದನ್ನು ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಇವನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಗೆ ಹಾಕಿ. ನಂತರ ಈ ಕಡೆ ಪೊಟ್ಯಾಟೊ ತೊಗೊಂಡೇನಿ. ಈಗೇನಪ್ಪ ಬಿರಿಯಾನಿ ಮಾಡ್ತಂತ ಹೇಳಿ ಪೊಟ್ಯಾಟೊನ ತೊಗೊಂಡಾಳು ಅಂತ ಅನ್ಬೇಡ್ರಿ. ಇಲ್ಲಿ ಬಂದು ಒಮ್ಮೆ ಟೇಸ್ಟ್ ಮಾಡಿದ್ನಿ, ಬಿರಿಯಾನಿಗೂ ಪೊಟ್ಯಾಟೊ ಹಾಕಿರ್ತಾರೆ, ಟೇಸ್ಟ್ ಮಾತ್ರ ಚೆನ್ನಾಗಿರ್ತೈತಿ. ಹೀಗಾಗಿ ಅದು ನಿಮಗೂ ಹೇಳಬೇಕು ಅಂತ ಹೇಳಿ ಅದನ್ನ ಯೂಸ್ ಮಾಡಿ ಮಾಡಾಕತ್ತೀನಿ. ಬರ್ರಿ ಮುಂದೆ ಹೆಂಗೆ ಮಾಡೋದು ಹೇಳ್ತೀನಿ. ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೋಬೇಕು. ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಭಾಳ ಏನು ಹಾಕೋಂಗಿಲ್ಲ, ಒಂದು ಸ್ವಲ್ಪ ಅದು ಫ್ರೈ ಆಗುವಷ್ಟು ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ಫಸ್ಟ್. ಇನ್ನೂ ಎಣ್ಣೆ ಕಾದಿಲ್ಲದ. ಇವಾಗ ಎಣ್ಣೆ ಕಾದೈತೆ ನೋಡ್ರಿ, ಹೆಂಗೆ ಸಿಡಾಕತ್ತಿ ಚಟಪಟ ಅಂತ ಹೇಳಿ. ಇವಾಗ ಇದು ಮೆಂತ್ಯ ಪಲ್ಯ ಅಂತ ಹಾಕೋಬೇಕು, ಮತ್ತು ಕೊತ್ತಂಬರಿನೂ ಹಾಕೋದು. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಬೋದು. ಈ ಥರ ಫ್ರೈ ಮಾಡ್ಕೊಂಡು ಹಾಕೋದಕ್ಕೂ ನಡಿತೈತಿ, ಆದರೆ ಈ ಥರ ಫ್ರೈ ಮಾಡಿ ಹಾಕೊಂಡ್ರೆ ಅಲ್ಸರ್ ಪ್ರಾಬ್ಲಮ್ ಅದು ಇರ್ತೈತಲ್ಲ ಒಬ್ಬೊಬ್ಬರಿಗೆ, ಹೊಟ್ಟೆ ಹುಣ್ಣು ಅಂತ ಅಂತಾರೆ ನೋಡ್ರಿ, ಅವ್ರಿಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಇಲ್ಲಾಂದರೆ ಹೊಟ್ಟೆ ಉರಿತೈತಿ, ಹಂಗೆ ಯೂಸ್ ಮಾಡಿರಿ. ಇದು ಆರಿದ ನಂತರ ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕು. ನಂತರ ಇವು ಪೊಟ್ಯಾಟೊ ತೊಗೊಂಡಿದ್ನೆಲ್ಲ ಇವನು ಒಂಚೂರು ಫ್ರೈ ಮಾಡ್ಕೋಬೇಕು. ಪೊಟ್ಯಾಟೊ ಫಸ್ಟ್ ಫ್ರೈ ಮಾಡ್ಕೋತೀನಿ, ನಂತರ ಒಂದು ಸ್ವಲ್ಪ ಎಗ್ ಅದು ಮಾಡ್ಕೋತೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕೋತೀನಿ, ಸಾಲ್ಟ್ ಮತ್ತು ಅರಿಶಿನ ಪುಡಿ. ಅಷ್ಟಾಗ ಈ ಕಡೆ ನೀರು ಕಾಸ್ಕೊಳ್ತಿರ್ತೀನಿ ನಾನು. ಈಗ 2 ಬೌಲ್ ರೈಸ್ ತೊಗೊಂಡಿನಿ, ಹಿಂಗಾಗಿ 4 ಬೌಲ್ ನೀರು ಹಾಕ್ಬೇಕು. ಅದಕ್ಕೆ ಈ ಕಡೆ ಎಗ್ಗನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಿಂಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೋಬೇಕು ಇದಕ್ಕೆ.
ಒಂಚೂರು ಸಾಲ್ಟ್ ಹಾಕೊಂಡ್ರೆ ಉಪ್ಪು ಅರಿಶಿನ ಪುಡಿ ಅದಕ್ಕೂ ಚೆನ್ನಾಗಿ ಹಿಡಿತೈತಿ. ಭಾಳ ಫ್ರೈ ಮಾಡ್ಕೊಂಡಿಲ್ಲ, ಒಂಚೂರು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಮಾಡ್ಕೋದು. ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಇವಾಗ ಏನು ಮಸಾಲೆ ಪದಾರ್ಥಗಳು ಇರ್ತಾವಲ್ಲ ಅವನ್ನೆಲ್ಲ ಹಾಕೋಬೇಕು. ಪಲಾವ್ ಸ್ಪೈಸಸ್ನ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಒಂಚೂರು ಹಾಕೋಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತನ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ. ನಾವು ಎಷ್ಟು ಟೈಮ್ ಫ್ರೈ ಮಾಡ್ಕೋತಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಬಿರಿಯಾನಿ. ಫ್ರೈ ಆದ ನಂತರ ನಾವು ಈ ಕಡೆ ಇದು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಟೊಮ್ಯಾಟೊ ಹಾಕೋತೀನಿ ಅದಕ್ಕೆ. ಇವಾಗ ಇದಕ್ಕೊಂಚೂರು ಉಪ್ಪು ಹಾಕೋಬೇಕು, ಅಂದರೆ ಟೊಮ್ಯಾಟೊ ಜಲ್ದಿ ಇದಾಗ್ತವೆ. ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆಗಿ ಎಣ್ಣೆ ಬಿಡಾಕತ್ತೈತಿ. ಎಣ್ಣೆ ಬಿಡೋ ಟೈಮ್ದಾಗ ನಾ ಇಲ್ಲಿ ಧನಿಯಾ ಪೌಡ್ರು, ಇದು ಬಿರಿಯಾನಿ ಮಸಾಲ, ಇದು ಜೀರಾ ಪೌಡ್ರು ಮತ್ತು ಹಲ್ದಿ ಪೌಡ್ರು ಹಾಕಾಕತ್ತೀನಿ. ಇವಾಗ ಇದನ್ನೇ ನೆನೆಸಿದ್ನೆಲ್ಲ ಹಾಕಿ ಅದನ್ನು ಹಾಕ್ತೀನಿ. ನೀರು ಕಾದವು, ಹೀಗಾಗಿ ನೀರು ಹಾಕ್ತೀನಿ. ಇವಾಗ ಪೊಟ್ಯಾಟೊ ಹಾಕೋಬೇಕು, ಎಗ್ಗನ್ನು ಹಾಕೋಬೇಕು. ನಾನಿವಾಗ 1 ಸ್ಪೂನ್ ತುಪ್ಪ ಹಾಕಾಕತ್ತೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಆಗುತ್ತಾನ ಬಿಡಬೇಕು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಹೆಂಗೆ ಕಾಣತೈತಿ. ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಟೇಸ್ಟ್ ಹೆಂಗಾಗೈತೆ ರೀ? ಮಸ್ತ್ ಆಗೈತಿ. ಇನ್ನೇ ಮಾಡೋಕ್ಕಾಗಿತ್ತೋ ಇಲ್ಲ? ನಿಮ್ಮ ತಿನ್ನೋಂಗಾಗೈತಿ. ಥ್ಯಾಂಕ್ ಯು. ಮತ್ತಿದು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತು ನಾ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ಇವಾಗ ನೋಟಿಫಿಕೇಷನ್ ಬರ್ತೈತಿ, ಜಲ್ದಿ ನೋಡ್ಬೋದು. ಮತ್ತು ಇವಾಗ ಅಡುಗೆ ಆಯಿತು. ಅಡುಗೆ ಏನು ಮಾಡೀನಿ ಅಂದ್ರೆ ಇವತ್ತು ಜೋಳದ ರೊಟ್ಟಿ ಮಾಡೀನಿ. ಕಡೆ ಜೋಳದ ರೊಟ್ಟಿ ಮಾಡೀನಿ. ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೀನಿ. ನಂತರ ಇದು ಸಾಂಬಾರು ದಾಲ್ ಮಾಡೀನಿ ಮತ್ತು ರೈಸ್ ಮಾಡೀನಿ. ಟೈಮ್ ಆಯಿತು, ಇನ್ನೊಂದು 5-10 ನಿಮಿಷಕ್ಕೆ ನಮ್ಮ ಯಜಮಾನ್ರು ಬರ್ತಾರೆ. ಬಂದ ನಂತರ ಊಟ ಮಾಡಬೇಕು. ಹೊರಗಡೆ ಕ್ಲೈಮೇಟ್ ತೋರಿಸ್ತೀನಿ ಬರ್ರಿ ಹೆಂಗೈತಂತ. ಫುಲ್ ತಂಪೈತೆ ನೋಡ್ರಿ. ಮಳೆ ಆಗಿ ಹೋಯ್ತಿದೆ. ಈಗ ಒಂಚೂರು ಹನಿ ಬೆಳಗತ್ತ ನೋಡ್ರಿ, ಇನ್ನೂ ಒಂಚೂರು ಫುಲ್ ಸೈಲೆಂಟ್ ಐತಿ. ಒಟ್ಟು ಕ್ಲೈಮೇಟ್ ಹೆಂಗೈತೆ ನೋಡ್ರಿ. ಇವಾಗ ಟೈಮ್ ಬಂದ್ಬಿಟ್ಟು 1:15 ಆಗೈತಿ. 4-5 ಗಂಟೆ ಆಗಿರೋ ಥರ ಕಾಣಿಸ್ತಾ ಇದೆ. ಬಂದ್ರೆ ನೋಡ್ರಿ ನಮ್ಮ ಯಜಮಾನ್ರಿ 5-10 ನಿಮಿಷ ಅನ್ಬಿಡ್ದೆ. ಹಾಯ್, ಇವಾಗ ಗ್ರೌಂಡಿಗೆ ಹೊಂಟಿದ್ದು ನಾವು ಮತ್ತು ರೊಕ್ಕ ಎಲ್ಲರೂ ಸೇರಿ. ನೋಡಿ ಕ್ಲೈಮೇಟ್ ಹೆಂಗೈತಿ, ಫುಲ್ ಕೋಲ್ಡ್ ಪ್ರಶಾಂತವಾಗೈತಿ. ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಹಾಯ್ ಅಜೋ, कैसे हो? ठीक हूँ, आप कैसे हो? मैं भी ठीक हूँ दीदी. हाय 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 हाँ, आलू 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 आप बात करो ना आपका भाषा में. ಈ ಅಕ್ಕಗಳು ಏನು ಮಾತಾಡ್ತಾರೆ ಒಂಚೂರು ಗೊತ್ತಾಗಂಗಿಲ್ಲ. आलू बन गया, पोटैटो बन गया, पोटैटो का थैली बन गया. ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.